ಮಾರ್ಚ್ 1ರಂದು ಕೋಲಿ ಗರ್ಜನೆ ವತಿಯಿಂದ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಅದ್ದೂರಿಯಾಗಿ ಆಚರಣೆ ಜರುಗುತ್ತದೆ ಅಂತ ಜಯಂತ್ಯುತ್ಸವ ಸಮಿತಿ ಅಧ್ಯಕ್ಷ ರಮೇಶ್ ಅಳ್ಳಳ್ಳಿ ತಿಳಿಸಿದ್ದಾರೆ. ಸೇಡಂ ಪಟ್ಟಣದ ಕ್ರೀಡಾಂಗಣದಲ್ಲಿ ಮಾರ್ಚ್ 1ರಂದು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ 906ನೇ ಜಯಂತಿ ಕೋಲಿ ಗರ್ಜನೆ ವತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತೆ ಅಂತ ಜಯಂತ್ಯುತ್ಸವ ಸಮಿತಿ ಯುವ ಅಧ್ಯಕ್ಷ ರಮೇಶ್ ತಿಳಿಸಿದ್ದಾರೆ. ಪತ್ರಿಕಾ ಭವನದಲ್ಲಿ ಸುದ್ದಿ ಮಾಧ್ಯಮದವರೊಂದಿಗೆ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಮಾರ್ಚ್ 1ರಂದು ಬೆಳಗ್ಗೆ 11 ಗಂಟೆಗೆ ಕಾರು ಮತ್ತು ಬೈಕ್ ರ್ಯಾಲಿ ಜರುಗುತ್ತದೆ. ಮಧ್ಯಾಹ್ನ 1 ಗಂಟೆಗೆ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯದಿಂದ ತಾಲೂಕು ಕ್ರೀಡಾಂಗಣದವರೆಗೆ ಮೆರವಣಿಗೆ, ಸಾಯಂಕಾಲ 4:30ಕ್ಕೆ ತಾಲೂಕು ಕ್ರೀಡಾಂಗಣದಲ್ಲಿ ಕೋಲಿ ಗರ್ಜನೆ ವತಿಯಿಂದ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಸಮಾವೇಶದಲ್ಲಿ ಶಿವಶಂಕರ ಮಠದ ಶ್ರೀ ಶಿವಶಂಕರ ಶಿವಾಚಾರ್ಯರು, ಕೊತ್ತಲ ಬಸವೇಶ್ವರ ದೇವಾಲಯದ ಶ್ರೀ ಸದಾಶಿವ ಸ್ವಾಮೀಜಿ, ನರಸಿಂಹಪುರದ ಶ್ರೀ ಶಾಂತಭೀಷ್ಮ ಚೌಡಯ್ಯ ಸ್ವಾಮೀಜಿ, ತಂಚಳ್ಳಿ ಅಲ್ಲಮಪ್ರಭು ಪೀಠದ ಶ್ರೀ ಡಾಕ್ಟರ್ ಮಲ್ಲಣ್ಣಪ್ಪ ಸ್ವಾಮೀಜಿ, ಗುಂಡೆಪಲ್ಲಿಯ ಶ್ರೀ ಶಿವಸಿದ್ಧ ಸೋಮೇಶ್ವರ ಶಿವಾಚಾರ್ಯರು, ಗೌರವಗುಂಡಿಯ ಶ್ರೀ ವರಲಿಂಗೇಶ್ವರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಮಾವೇಶದ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಾರೆ. ಮಾಜಿ ಸಚಿವ ಹಾಗೂ ನಿಜಶರಣ ಅಂಬಿಗರ ಚೌಡಯ್ಯನವರ ನಿಗಮದ ಅಧ್ಯಕ್ಷ ಶ್ರೀ ಬಾಬುರಾವ್ ಚಿಂಚನ್ಸೂರ್, ವಿಧಾನ ಪರಿಷತ್ನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ತಳವಾರ ಸಾಯಿಬಣ್ಣ, ಮಾಜಿ ಎನ್ ರವಿಕುಮಾರ್, ವಿಧಾನ ಪರಿಷತ್ನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ತಳವಾರ ಸಾಯಿಬಣ್ಣ ಹಾಗೂ ಎನ್ ರವಿಕುಮಾರ್, ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್, ಯಶಪಾಲ್ ಸುವರ್ಣ, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುದಿದಾರ್, ಕೋಲಿ ಸಮಾಜದ ಜಿಲ್ಲಾಧ್ಯಕ್ಷ ರವಿರಾಜ್ ಕೋರ್ವಿ, ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯಾಧ್ಯಕ್ಷ ದತ್ತಾತ್ರೇಯ ರೆಡ್ಡಿ ಮುದಿರಾಜ್, ಮೀನುಗಾರಿಕೆ ನಿಗಮ ಮಂಡಳಿಯ ಅಧ್ಯಕ್ಷೆ ಮಾಲಾ ನಾರಾಯಣರಾವ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ವಿವಿಧ ಸಮಾಜದ ಮುಖಂಡರು ತಾಲೂಕಿನ ಎಲ್ಲಾ ಗ್ರಾಮಗಳಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀನಿವಾಸ್ ಮೊಗ್ದಾಂ, ರಮೇಶ್ ತಾಯಿತ್, ಸೋಮಶೇಖರ್ ಹೊಸಮನಿ, ಬಿಬ್ಬಳ್ಳಿ, ಭೀಮರಾವ್ ಅಳ್ಳಳ್ಳಿ, ಭೀಮಾಶಂಕರ್ ಕೊಳ್ಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಿತ್ರರಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಇಲ್ಲಿ ಕರೆಸಿದ ಉದ್ದೇಶ ಸೇಡಂನಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ 906 ಜಯಂತ್ಯುತ್ಸವ ಸಮಿತಿ ವತಿಯಿಂದ ಬಹುದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕೂಲಿ ಗರ್ಜನೆ ಮುಖಾಂತರ ಈ ಸಮಾಜ ಒಗ್ಗಟ್ಟು ಆಗಬೇಕು, ಸಮಾಜ ಬೆಳೆಸಬೇಕಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂಥ ಈ ಕಾರ್ಯಕ್ರಮದ ಉದ್ಘಾಟನೆಯರು ನಮ್ಮ ಶಾಸಕರು, ಹಾಗೆ ಸಾಮಾನ್ಯ ಶ್ರೀ ಡಾಕ್ಟರ್ ಶ್ರೀಪ್ರಕಾಶ್ ಪಾಟೀಲ್ ಅವರು ಕಾರ್ಯಕ್ರಮದ ಉದ್ಘಾಟನೆವಾಗಿರ್ತಾರೆ. ಮತ್ತು ಜ್ಯೋತಿ ಬೆಳಗೇಶ್ವರು, ಬಾಬುರಾವ್ ಚಿಂಚನ್ಸೂರು ಮತ್ತು ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಆಗಮಿಸಿದ್ದಾರೆ. ಮತ್ತು ಭಾವಚಿತ್ರಕ್ಕೆ ಪೂಜಾ ಸಲ್ಲಿಸುವವರು ಯಶಪಾಲ್ ಸುವರ್ಣ ಉಡುಪಿ ಶಾಸಕರು, ಮತ್ತು ಎನ್ ರವಿಕುಮಾರ್ MLC, ಮತ್ತು ಪ್ರಮೋದ್ ಮಧ್ವರಾಜ್ ಅವರು, ಸಾಬಣ್ಣ ತಳವಾರ್ ಅವರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿ ಕಾರ್ಯಕ್ರಮದ ನೇತೃತ್ವ ಸಾಮಾನ್ಯ ಶ್ರೀ ರಾಜ್ಕುಮಾರ್ ಪಾಟೀಲ್ ತಲ್ಕೂರ್ ಅವರು ಮತ್ತು ಬಾಲರಾಜ್ ಗುತ್ತೇದಾರ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮತ್ತು ಮುಖ್ಯ ಅತಿಥಿಗಳಾದಂಥ ಸಾಮಾನ್ಯ ಶ್ರೀ ರವಿರಾಜ್ ಕೋರ್ವಿ, ಜಿಲ್ಲಾ ಅಧ್ಯಕ್ಷರು ಕೋರ್ವಿ, ಮತ್ತು ಶ್ರೀ ಮಾಲಾ ನಾರಾಯಣರಾವ್ ಅಧ್ಯಕ್ಷತೆ ಮೀನುಗಾರಿಕೆ ನಿಗಮ ಮಂಡಳಿ, ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಮತ್ತು ಸಾಮಾನ್ಯ ಶ್ರೀ ಲಚ್ಚಪ್ಪ ಜಮಾದಾರ್ ಮತ್ತು ದತ್ತಾತ್ರೇಯ ರೆಡ್ಡಿ ಮಧ್ವರಾಜ್, ಅಖಿಲ ಭಾರತ ಕೂಲಿ ಸಮಾಜ ರಾಜ್ಯಾಧ್ಯಕ್ಷರು, ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಸಾಮಾನ್ಯ ಶ್ರೀ ಶಿವಕುಮಾರ್ ನಾಟಿಕರ್, ಅಫ್ಜಲ್ಪುರ್ ST ಸಮಿತಿ ಹೋರಾಟಗಾರರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಶಿವಾಜಿ ಮಿಟಿಗರ್ ಅಣ್ಣವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಸೊ ಆದ ಕಾರಣ ಈ ಕಾರ್ಯಕ್ರಮ ಮುಂಜಾನೆ ಬೆಳಗ್ಗೆ 11 ಗಂಟೆ 11 ನಿಮಿಷದಿಂದ ಬೈಕ್ ಮತ್ತು ಕಾರ್ ಆಟೋ ರ್ಯಾಲಿ ಮುಖಾಂತರ ಮತ್ತು ಮಧ್ಯಾಹ್ನ 1 ಗಂಟೆ 11 ನಿಮಿಷಕ್ಕೆ ಎಲ್ಲ ನಮ್ಮ ಕೋಲಿ ಸಮಾಜದ ಅಂಬಿಗರ ಚೌಡಯ್ಯನವರ ಭಾವಚಿತ್ರ ಮತ್ತು ದಿವಂಗತ ವಿಠ್ಠಲರ ಭಾವಚಿತ್ರ ಮತ್ತು ಯನಗುಂದಿ ಮಾತಾಮಣಿಕೇಶ್ವರ ಅಮ್ಮನವರ ಭಾವಚಿತ್ರ ಮುಖಾಂತರ ಈ ಭವ್ಯ ಮೆರವಣಿಗೆ ಶೋಭಾಯಾತ್ರೆ ನಡ್ಕೊಂಡಿದ್ದೀವಿ. ಇದರ ಸಮಯ 1 ಗಂಟೆ 11 ನಿಮಿಷ. ಅದೇ ರೀತಿ ಬೃಹತ್ ಸಮಾವೇಶ, ಈ ಎಲ್ಲ ನಮ್ಮ ನಾಯಕರ ಜೊತೆ ಬೃಹತ್ ಸಮಾವೇಶ ತಾಲೂಕಾ ಕ್ರೀಡಾಂಗಣವರೆಗೆ ಸಮಯ 4:44 ಹಮ್ಮಿಕೊಂಡಿದ್ದೇವೆ. ಸೊ ದಯವಿಟ್ಟು ಎಲ್ಲ ಕೂಲಿ ಸಮಾಜ ಬಾಂಧವರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಂತ. ಶರಣಪ್ಪ SSV TV ನ್ಯೂಸ್, ಸೇಡಂ.